ಈಗಿನ ಜನ್ರೇಷನ್ನು ಹೆಂಗಾಗೋಗಿದೆ ಅಂತ ಹೇಳಿದ್ರೆ, ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಯಾರೋ ಒಬ್ಬ 1,00,000 ದುಡ್ದ, ಇಲ್ಲ ಯಾವುದೋ ಬಿಸ್ನೆಸ್ಸಲ್ಲಿ ಇನ್ನೊಂದು 1,00,000 ದುಡ್ದ, ಇಲ್ಲ ಯಾವುದೋ ಒಂದು ವಿಡಿಯೋಲ್ಲಿ ಹೆಂಗೆ 1,00,000 ದುಡಿಯೋದು, ಅಥವಾ ಇನ್ನು ಈ ಥರ ಫ್ರೀಲಾನ್ಸಿಂಗ್ ಮಾಡಿದ್ರೆ ಅಲ್ಲಿ ಹೆಂಗೆ 1,00,000 ದುಡಿಯೋದು, ದುಡಿಯೋದು 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 ಅಲ್ಲಿ 1,00,000 ದುಡಿಬೋದು, ಇಲ್ಲಿ 1,00,000 ದುಡಿಬೋದು, ಇಲ್ಲ 50,000 ರೂಪಾಯಿ ದುಡಿಬೋದು, ಇಲ್ಲ 50,000 ರೂಪಾಯಿ ದುಡಿಬೋದು ಅಂದ್ಕೊಂಡು ಇವತ್ತು ಈಗಿನ ಜನ್ರೇಷನ್ಗೆ ಅವ್ರ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿನೇ ಇಲ್ಲ. ನೀವೆಲ್ಲೇ ನೋಡಿ ಅವ್ರ ಕ್ಲಾರಿಟಿನೇ ಇರಲ್ಲ, ಪರ್ಪಸೇ ಇರಲ್ಲ ಅವ್ರಿಗೆ. ಈ ಒಂದು ವಾರ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟಿರ್ತಾರೆ. ಈ ಏನಂತಾರೆ, ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ 1,00,000 ರೂಪಾಯಿ ಬರುತ್ತೆ, ಈ ಬಿಸ್ನೆಸ್ ಮಾಡಿ ನಿಮ್ಗೆ ಅದ್ರಲ್ಲಿ 1,00,000 ರೂಪಾಯಿ ಸಿಗುತ್ತೆ ಅಂತ ಇವತ್ತೊಂದು ವಿಡಿಯೋ ನೋಡಿರ್ತಾನೆ. ಇವತ್ತು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಒಂದು ಟೈಲರಿಂಗ್ ಮಿಷಿನ್ ತೊಗೊಂಡು ಅದರಲ್ಲಿ ಬಟ್ಟೆ ಹೊಲಿದ್ರೆ ನೀವು 1,00,000 ರೂಪಾಯಿ ದುಡಿಬೋದು ತಿಂಗಳಿಗೆ ಅಂದ್ಬಿಟ್ಟು ಯಾವುದೋ ಒಂದು ವಿಡಿಯೋ ನೋಡಿರ್ತಾನೆ. ಅದು ನೋಡ್ಕೊಂಡು ಇನ್ನೊಂದು 3 ದಿವಸದಲ್ಲಿ ಯಾವ್ದೋ ಟಕ್ ಅಂತ ಇನ್ನೊಂದು ವಿಡಿಯೋ ನೋಡ್ದ ಅಂತ ಹೇಳಿದ್ರೆ, ಅಲ್ಲಿ ಸಿಮೆಂಟ್ ಕಲಿಸ್ಬಿಟ್ಟು ಇಟ್ಟಿಗೆ ಮಾಡಿ ನೀವು ಇಟ್ಟಿಗೆನ ಮಾರ್ಬೋದು ಅಂತ ಒಂದು ಬಿಸ್ನೆಸ್ ನೋಡಿರ್ತಾನೆ. ಟಕ್ಕಂತ ಆ ಬಿಸ್ನೆಸ್ಗೆ ಶಿಫ್ಟ್ ಆಗ್ಬಿಡೋದು. ಅವ್ನ ಮೈಂಡಲ್ಲಿ ಏನು ಬಿಸ್ನೆಸ್ ಮಾಡಬೇಕು, ಏನು ಜಾಬ್ ಮಾಡಬೇಕು, ಅವ್ನ ಲೈಫಲ್ಲಿ ಏನು ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಕ್ಲಾರಿಟಿ ಕಳ್ಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ತೋರಿಸ್ತಾರೋ ಅದಕ್ಕೆ ಸ್ಟಿಕ್ ಆಗಿಬಿಡ್ತಾನೆ. ಒಂದು ವಾರದಲ್ಲಿ ಏನಿಲ್ಲ ಅಂದರೂ 3-4 ಬಿಸ್ನೆಸ್ಗಳಿಗೆ ಶಿಫ್ಟ್ ಆಗಿ ಅವ್ನು ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡ್ತಾನೆ. ಅವನು ಕರಿಯರು ಅಷ್ಟೇ. ಅವ್ನ ಕರಿಯರಲ್ಲಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾನೆ. ಆ ಕೆಲಸದಲ್ಲಿ ಅಷ್ಟೋ ಇಷ್ಟೋ ಒಂದು ಸ್ಯಾಲ್ರಿ ಬರ್ತಾ ಇರುತ್ತೆ. ಆ ಕೆಲಸ ಬಿಟ್ಟು ಅವ್ನು ಯಾರೋ ಏನೋ ಹೇಳ್ದ ಅಂತ ಹೇಳ್ಬಿಟ್ಟು ಟಕ್ಕಂತ ಅದಕ್ಕೆ ಜಂಪ್ ಆಗಿಬಿಡೋದು, ಅಥವಾ ಕೆಲಸನೇ ಬಿಟ್ಬಿಟ್ಟು ಅವ್ನ ಲೈಫಲ್ಲಿ ಕ್ಲಾರಿಟಿನೇ ಇಲ್ದಿರ, ಇಲ್ಲ ಗುರು ನನಗೆ ಈ ಕೆಲಸ ಬೇಡ, ನಾನು ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋಗ್ಬಿಡ್ತೀನಿ, ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು. ಎಂತಕ್ಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಇವತ್ತು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ, ನಾನು ಆ ರೀತಿ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಇದ್ದಿದ್ದ ಕೆಲಸನೂ ಬಿಟ್ಟು ಹೋಗಲ್ಲಿ ಆ್ಯಕ್ಟಿಂಗ್ ಫೀಲ್ಡ್ಗೆ ಅಂತ ಸೇರ್ತಾನೆ. ವರ್ಷಾನುಗಟ್ಲೆ ಸೈಕಲ್ ಹೊಡೆದ್ರು ಒಂದು ಸೀರಿಯಲಲ್ಲಿ ಆ್ಯಕ್ಟಿಂಗ್ ಸಿಕ್ಕಿರಲ್ಲ. ಎಲ್ಲ ಸೈಡ್ ಆ್ಯಕ್ಟಿಂಗಲ್ಲಿ ಕೂದಲು ಗಿದ್ಲು ಬಿಡಿಸಿ ಗಡ್ಡ ಬಿಡಿಸಿ ಅವನಿಗೆ ವಿಲನ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ದಿನಕ್ಕೆ 500 ರೂಪಾಯಿ 1,000 ರೂಪಾಯಿ ಕೊಟ್ಬಿಟ್ಟು ಕಳಿಸ್ತಾರೆ. ಅದು ಸಿಕ್ಕಿದ್ರೆ ಸಿಕ್ತು, ಸಿಕ್ಕಿಲ್ಲ ಅಂದರೆ 3 ಪಂಗ್ನಾಮನೆ. ನಾನು ಆ್ಯಕ್ಟಿಂಗ್ ಫೀಲ್ಡ್ ಮಾಡಿದ್ದೀನಿ. ಯಾವುದದು ಒಂದು ಸುಮಾರು ಒಂದು 2017 ಅವಾಗ ಇಲ್ಲ ಗುರು ನಾನು ದೊಡ್ಡ ಸ್ಟಾರ್ ಆಗ್ತೀನಿ, ಅದಾಗ್ತೀನಿ ಇದಾಗ್ತೀನಿ ಅಂದ್ಬಿಟ್ಟು ದೊಡ್ಡ ದೊಡ್ಡ ಕನ್ಸುಗಳು ಕಟ್ಕೊಂಡು, ಬಟ್ ಏನಂತ ನನ್ನ ಮೋಟಿವ್ ಇದ್ದಿದ್ದು ಇಲ್ಲ ಗುರು ನಾನು ದೊಡ್ಡ ಸ್ಟಾರ್ ಆದರೆ ಇಷ್ಟು ಸಂಪಾದನೆ ಮಾಡ್ಬೋದು ಅಂತ. ಬಟ್ ನನ್ನ ಮೇಯ್ನ್ ಪ್ಯಾಷನ್ ಇದ್ದಿದ್ದು ಆ್ಯಕ್ಟಿಂಗ್ ಮಾಡಲೇಬೇಕು ಅಂತಲ್ಲ. ಪ್ಯಾಷನ್ ಇತ್ತು, ಬಟ್ ಸಂಪಾದನೆ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೋಸ್ಕರ ನಾನು ಕೆಲಸ ಬಿಟ್ಟು ಟಕ್ಕಂತ ಹೋದೆ. ಅಲ್ಲಿ ನೋಡಿದ್ರೆ ನಾನು ಅನ್ಕೊಂಡಿರೋ ರೀತಿ ಏನೂ ಇಲ್ವೇ ಇಲ್ಲ. ಅಲ್ಲಿ ನನಗಿಂತ ಎಲ್ಲ ಏನಂತಾರೆ, ಎಲ್ಲ ಲೋಯರು, ಎಲ್ಲ 7ನೇ ಕ್ಲಾಸು 8ನೇ ಕ್ಲಾಸು 3ನೇ ಕ್ಲಾಸ್ ಆ ಥರ ಓದಿರೋ ಗಂಡಸರುಗಳೆಲ್ಲ ಪಿವೋಟ್ಗಳು, ಎಷ್ಟೊಂದು ಜನ ಸೈಡ್ ಆಕ್ಟರ್ ವಿಲನ್ಗಳು. ಅಲ್ಲೋಗಿ ಸೇರಿಸ್ಬಿಡೋರು, ನನ್ನನ್ನು ಹೋಗಿ ನಿಲ್ಸೋರು, ಹೋಗಿ ನಿಂತ್ಕೊಬಿಟ್ಟು ಇಲ್ಲಿ ನಿಂತ್ಕೊಳಪ್ಪ ಅಲ್ಲಿ ನಿಂತ್ಕೊಳಪ್ಪ, ಇಲ್ಲಾಂದ್ರೆ ಹೀರೋಗಳ ಜೊತೆ ಫೈಟ್ ಮಾಡಪ್ಪ ಅಂದ್ಬಿಟ್ಟು ನಾನು ನೋಡಿದೆ. 1 ತಿಂಗಳು ನೋಡಿದೆ, 2 ತಿಂಗಳು ನೋಡಿದೆ, 3 ತಿಂಗಳು ನೋಡಿದೆ, ಸುಮಾರು ಬರೋಬ್ಬರಿ 8 ತಿಂಗಳವರೆಗೂ ನೋಡಿದೆ. ಯಾವುದೂ ವರ್ಕೌಟ್ ಆಗಿಲ್ಲ. ಎಲ್ಲೋದ್ರೂ 500 ರೂಪಾಯಿ ಕೊಡೋರು, ಇದರಲ್ಲಿ ಚಾನ್ಸ್ ಬೇಕಾ, ಮತ್ತೊಂದು ಬೇಕಾ, ಮಗದೊಂದು ಬೇಕಾ ಅಂತ. ಇಲ್ಲ ಸೀರಿಯಲ್ಗಳಲ್ಲಿ ಯಾವ್ದಾದ್ರು ಚಾನ್ಸ್ ಕರೆಯೋರು, ಅಲ್ಲೇನು ಮಾಡೋರು ಅಂತ ಹೇಳಿದ್ರೆ, ಅಲ್ಲಿ ನಿನಗೆ ಪೇಮೆಂಟು 6 ತಿಂಗಳಾದ್ಮೇಲೆ ಕೊಡ್ತೀವಪ್ಪ ಅಂತ. ಯಾವಾಗ ಇದ್ರ ಬಂಡವಾಳಗಳು ಗೊತ್ತಾಯ್ತು ಅಲ್ಲಿಗೆ ನಾನು ಬಿಟ್ಬಿಟ್ಟೆ ಆ ಫೀಲ್ಡ್ನ, ಆ್ಯಕ್ಟಿಂಗ್ ಫೀಲ್ಡ್ನೇ ಬಿಟ್ಬಿಟ್ಟೆ. ಮುಂದೆ ನೋಡ್ಕೊಳ್ಳೋಣ, ಏನಾದರೂ ಅದಾಗದ ಆಪರ್ಚುನಿಟಿ ಬಂತು ಅಂದರೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ. ಅದೇ ರೀತಿ ಈಗಿನ ಜನ್ರೇಷನಲ್ಲಿ ಏನು ಮಾಡ್ತಾ ಇದ್ದಾರೆ ಜನ ತಪ್ಪು, ಒಂದೊಂದು ಏನೇ ಕಾಣಿಸ್ಲಿ ಅವ್ರ ಕಣ್ಣಿಗೆ ನಾನು ಇದು ಮಾಡಬೇಕು. ಇವಾಗ ಮೊಟ್ಟೆ ಬಿಸ್ನೆಸ್ ಕಾಣಿಸ್ತು ಅಂದರೆ ಮೊಟ್ಟೆ ಬಿಸ್ನೆಸ್ ಮಾಡಬೇಕು, ಜಿಮ್ ಕಾಣಿಸ್ತು ಅಂದರೆ ಜಿಮ್ ಬಿಸ್ನೆಸ್ ಮಾಡಬೇಕು. ಅವ್ರಿಗೆ ಎಲ್ಲೆಲ್ಲೆಲ್ಲ ದುಡ್ಡು ಕಾಣಿಸುತ್ತೋ ಅದನ್ನೆಲ್ಲ ಮಾಡಬೇಕು ಅಂದ್ಕೊಂಡು ಅವ್ರಿಗೆ ಲೈಫಲ್ಲಿ ಕ್ಲಾರಿಟಿನೇ ಕಳ್ಕೊಂಡು ಇವತ್ತು ಗುರು ಏನು ಮಾಡಿದ್ರೆ ಸಂಪಾದನೆ ಮಾಡ್ಬೋದು, ಮತ್ತೇನು ಮಾಡಿದ್ರೆ ಸಂಪಾದನೆ ಮಾಡ್ಬೋದು ಅಂದ್ಕೊಂಡು ಯೂಟ್ಯೂಬಲ್ಲಿ ಸಾವಿರಾರು ವಿಡಿಯೋಗಳು ನೋಡ್ಕೊಂಡು ಕೂತ್ಕೊತಾರೆ. ಮೇಯ್ನು ನಿಮಗೆ ಏನು ಬೇಕು, ನಿಮ್ಮ ಪ್ಯಾಷನ್ ಏನು ಅದನ್ನು ತಿಳ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನೇನು ತೋರಿಸ್ತಾರೆ ನಿಮಗೆ, ಆ ಶೈನಿ ಆಬ್ಜೆಕ್ಟ್ಗಳು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತೋರಿಸ್ತಾರಲ್ಲ ಇನ್ಫ್ಲುಯೆನ್ಸರ್ಗಳು, ನಾನು ಅಷ್ಟು ಸಾವಿರ ದುಡ್ದೆ, ಅಷ್ಟು ಲಕ್ಷ ದುಡ್ದೆ, ಈ ಬಿಸ್ನೆಸ್ ಮಾಡಿ ಅಷ್ಟು ಬಂತು ಇಷ್ಟು ಬಂತು. ಗುರು ಅಲ್ಲಿ ನಮ್ಗೆ ಏನು ಸಕ್ಸಸ್ ಆಗಿದೆಯೋ ಅದನ್ನ ಮಾತ್ರ ತೋರಿಸ್ತಾರೆ ಹೊರತು ಅವ್ರು ಎಷ್ಟು ಲಕ್ಷ ರೂಪಾಯಿ ಅದಕ್ಕೆ ಕಳ್ಕೊಂಡಿದ್ದಾರೆ, ಎಷ್ಟು ದುಡ್ಡು ಅದರಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅನ್ನೋದು ಯಾರೂ ತೋರ್ಸೋಕ್ಕೆ ಹೋಗಲ್ಲ. ಅದನ್ನು ನೀವುಗಳು ಏನು ಮಾಡ್ತೀರೋ, ಸುಮಾರು ಜನ ಅದಕ್ಕೆ ಮರಳಾಗಿ ಅವ್ರು ಹೇಳಿದ ಇನ್ವೆಸ್ಟ್ಮೆಂಟ್ ಅಷ್ಟು ನೀವು ಇನ್ವೆಸ್ಟ್ಮೆಂಟ್ಗಳು ಮಾಡಿ ಅದ್ರ ಬಗ್ಗೆ ಸ್ವಲ್ಪನೂ ಐಡಿಯಾ ಇರಲ್ಲ. ಏನೋ ನೋಡ್ಬಿಟ್ಟಿರ್ತಾರೆ ಯಾವುದೋ ವಿಡಿಯೋನ, ಅದನ್ನ ನೋಡಿ ನಾನು ಮಾಡೋಣ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಕೊನೆಗೆ ಫೇಲ್ಯೂರ್ ಆಗ್ತೀರಾ. ಅವಾಗ ನೀವು ಹೇಳೋದೇ ಗುರು ಬಿಸ್ನೆಸ್ಗಳೇ ಸರಿ ಇಲ್ಲ, ನನ್ನ ಬಿಸ್ನೆಸ್ ಸೆಟ್ ಆಗಲ್ಲ, ಬಿಸ್ನೆಸ್ ಬೇಡ ಅದಕ್ಕೆ ನಾನು ಜಾಬ್ಗೆ ಹೋಗ್ತೀನಿ, ಆ ಜಾಬ್ ಮಾಡಿದ್ರೆ ಆ ಕೆಲಸ ಕೊಟ್ಟು ಸಿಗುತ್ತೆ, ಈ ಜಾಬ್ ಮಾಡಿದ್ರೆ ಈ ಕೆಲಸ ಸಿಗುತ್ತೆ, ಮತ್ತೊಂದು ಯಾವುದು ಬೇಡ ಗುರು ನಾನು ಡೈರೆಕ್ಟ್ ಗೌರ್ಮೆಂಟ್ ಜಾಬ್ಗೆ ಹೋಗ್ಬಿಡ್ತೀನಿ ಅಂದ್ಕೊಂಡು ಕೊನೆಗೆ ಒಂದು 25-26 ವರ್ಷ ಅಲ್ಲಿವರೆಗೂ ಬಂದು ಅಷ್ಟು ವರ್ಷ ಟೈಮ್ ವೇಸ್ಟ್ ಮಾಡಿ ಇಲ್ಲ ಇವಾಗ ಗೌರ್ಮೆಂಟ್ ಜಾಬ್ ಮಾಡಿ ನಾನು IAS ಇಲ್ಲಾಂದ್ರೆ IPS ಇಲ್ಲ ಯಾವ್ದಾರು ಒಂದು ಗೌರ್ಮೆಂಟ್ ಸ್ಟಾಫ್ ಆಗಾದ್ರೂ ನಾನು ಜಾಬ್ ತೊಗೊಬಿಡ್ತೀನಿ ಅಂದ್ಕೊಂಡು ಅದನ್ನು ಚೂಸ್ ಮಾಡ್ಕೊತಾರೆ. ಅಲ್ಲಿ ಹೋಗಿ
ಇಲ್ಲ ಒಂದ್ 2 ವರ್ಷ ಕಷ್ಟಪಟ್ಟು ಓದ್ತೀನಿ ಅಂದ್ಬಿಟ್ಟು ಅಲ್ಲೂ ಓದ್ತಾರೆ, ಅಲ್ಲೂ ಸೈಕಲ್ ಹೊಡೆದು ಅಷ್ಟು ಲಕ್ಷಾಂತರ ಜನಗಳ ಮಧ್ಯೆ ಕೊನೆಗೂ ಪಾಸ್ ಆಗ್ತಾರೋ ಅದನ್ನು ಡೌಟು. ಇಲ್ಲ ಒಂದೋ ಎರಡೋ ಕ್ಲಿಯರ್ ಮಾಡ್ಕೊಂಡು ಮೂರನೇದು ಕ್ಲಿಯರ್ ಮಾಡ್ಕೊಂಡಿರ ಅಲ್ಲೂ ಏನಂತಾರೆ ಮೂಟೆ ಒತ್ತು ಅಲ್ಲೊಂದು 4-5 ವರ್ಷ ವೇಸ್ಟ್ ಮಾಡಿ ಕೊನೆಗೆ 31-2 ವರ್ಷವರೆಗೂ ಬಂದು ತಮ್ಮ ಲೈಫ್ನೇ ಏನಂತಾರೆ ಯಾವುದಕ್ಕೂ ಎಲ್ಲೂ ಪರ್ಫೆಕ್ಟ್ ಆಗಿ ಜಾಗನೇ ಇಲ್ದಿರೋ ರೀತಿ ಮಾಡ್ಕೊಬಿಡ್ತಾರೆ. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಕೆಲಸ ಮಾಡ್ಕೊಂಡೇ ಇದ್ದಿದ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರೋದು, ಬೇರೆ ಜಾಬ್ಗೆ ಹೋದ್ರೆ ಶಿಫ್ಟ್ ಆಗ್ಬೋದಾಗಿತ್ತು. ಅಥವಾ ಇನ್ನೊಂದು ಯಾವ್ದಾದ್ರು ಬೇರೆ ಬಿಸ್ನೆಸ್ ಫೀಲ್ಡ್ ಹೋಗಿದ್ರೆ ಅಲ್ಲೇ ಏನೋ ಒಂದು ಮಾಡ್ಕೊಂಡು ಲಾಸ್ ಆಗುತ್ತೆ ಪ್ರಾಫಿಟ್ ಬರುತ್ತೆ, ಅದೇ ಬಿಸ್ನೆಸ್. ಆಯ್ತಾ, ಬಿಸ್ನೆಸ್ ಅಲ್ಲಿ ಲಾಸ್ ಪ್ರಾಫಿಟ್ ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲ. ಬರೀ ಪ್ರಾಫಿಟ್ ನೋಡೋಕ್ಕಾಗಲ್ಲ ಅಥವಾ ಕಂಪ್ಲೀಟ್ ಆಗಿ ಲಾಸೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಫೋಕಸ್ ಮಾಡ್ಬೇಕು. ಇವಾಗ ಗೌರ್ಮೆಂಟ್ ಜಾಬ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡೋದು ತಪ್ಪು ಅಂತಲ್ಲ. ಎಷ್ಟು ಬೇಗ ಅದನ್ನ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ಒಳ್ಳೇದು. ನೀವು ಎಷ್ಟು ಲೇಟಾಗಿ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ರಿಸ್ಕ್ ಜಾಸ್ತಿ. ನೀವು ವಯಸ್ಸಾದ್ಮೇಲೆ ನಾನು ಗೌರ್ಮೆಂಟ್ ಜಾಬ್ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ 100% ನೀವು ಪಾಸ್ ಆಗ್ತೀರಾ, ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರೈವೇಟ್ ಜಾಬ್ಗಳು ಅಷ್ಟೇ. ನೀವು ಎಜುಕೇಶನ್ ಆಗಿದ ತಕ್ಷಣ ಇಲ್ಲ ನಾನು ಪ್ರೈವೇಟ್ ಜಾಬೇ ನನ್ನ ಏಮ್ ಇರೋದು, ಟಕ್ ಅಂತ ನಾನು ಡಿಗ್ರಿ ಮುಗಿದ ತಕ್ಷಣ ಯಾವುದೋ ಪ್ರೈವೇಟ್ ಜಾಬ್ ನೋಡ್ಕೊತೀನಿ, ಅದ್ರ ಜೊತೆಗೆ ನಾನು ಮಾಸ್ಟರ್ಸ್ ಮಾಡ್ತೀನಿ ಅನ್ಕೊಂಡಿರೋರು, ನಿಮ್ಮ ಎಜುಕೇಶನ್ ಮುಗ್ದಿದ್ದು ವಿತಿನ್ ಏನಂತಾರೆ ಸ್ಪ್ಯಾನ್ ಆಫ್ ಟೈಮಲ್ಲಿ ನೀವು ಒಂದು ಜಾಬ್ನ ನೋಡ್ಕೋಬೇಕಾಗತ್ತೆ. ನಿಮಗೆ ನಿಮ್ಮ ಎಜುಕೇಷನ್ಗೆ ನಿಮ್ಮ ಕ್ವಾಲಿಫಿಕೇಶನ್ ಸೂಟ್ ಆಗುವಂಥ ಜಾಬ್ಗಳು ನೋಡ್ಕೋಬೇಕಾಗತ್ತೆ. ಇಲ್ಲ ನನಗೆ ಅದೇ ಜಾಬ್ ಬೇಕು, ನಂಗೆ ದೊಡ್ಡ ಜಾಬೇ ಬೇಕು ಅನ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಈಗಿರೋ ಕಾಂಪಿಟೇಷನಲ್ಲಿ ಎಸ್ಪೆಷಲಿ ನಾರ್ತ್ ಇಂಡಿಯನ್ ಹುಡುಗರು ಎಷ್ಟು ಏನಂತಾರೆ ಚುರುಕಾಗಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಹುಡುಗರುಗಳಿಗೆ ಹುಡುಗಿಯರುಗಳಿಗೆ ಕೆಲಸಗಳೇ ಸಿಗ್ತಾ ಇಲ್ಲ. ಆ ಮಟ್ಟಿಗೆ ಕಾಂಪಿಟೇಟಿವ್ ಆಗಿದೆ. ಅವ್ರು ಚೆನ್ನಾಗಿ ಸ್ಕಿಲ್ಸ್ಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ಬಂದು ಇವ್ರಿಗಿಂತ ಏನಂತಾರೆ ಇಂಟರ್ವ್ಯೂಗಳನ್ನೆಲ್ಲ ಕ್ರ್ಯಾಕ್ ಮಾಡಿ ಟಕ್ ಅಂತ ಜಾಬ್ಗಳು ತಗೊಂತಾರೆ. ಈ ಕಂಪ್ನಿ ಮಾಡಿರೋರ್ಗೆ ಅವ್ರಿಗೇನು ಬೇಕು ಅಂದರೆ ದುಡ್ಡು ಬೇಕು. ಅವ್ನು ನಾರ್ತ್ ಇಂಡಿಯಾ ಆಗಲಿ ಸೌತ್ ಇಂಡಿಯಾ ಆಗಲಿ, ನನಗೇನು ಗುರು, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನಾನು ಕಂಪ್ನಿ ಕಟ್ಟಿದ್ದೀನಿ, ನನಗೆ ದುಡ್ಡು ಸಂಪಾದನೆ ಬೇಕಿಲ್ಲಿ. ಇಲ್ಲಿ ನಮ್ಮವರು ತಮ್ಮವರು ಅಂತ ತಗೊಂಡು ನಾನು ಲಾಸ್ ಮಾಡ್ಕೊಳಕ್ಕಾಗತ್ತಾ ಅಂತ ಅವ್ನ ಥಾಟ್. ಅದು ಅವ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾವು ಮೇಯ್ನು ನಾವಿಲ್ಲಿ ಇಂಪ್ರೂವೈಸೇಷನ್ ಮಾಡ್ಕೋಬೇಕು. ಫಸ್ಟ್ ನಾವಿಲ್ಲೊಂದು ಕ್ಲಾರಿಟಿ ತಗೋಬೇಕು. ಆಯ್ತಾ, ನಾವಲ್ಲಿ ಕ್ಲಾರಿಟಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಮೇಯ್ನ್ ಮಾಡೋ ತಪ್ಪೇ ಇದು. ನಾವು ಅಷ್ಟೇ 10 ವರ್ಷದಿಂದ ಮಾಡಿದ ತಪ್ಪುಗಳೇನು ಅಂತ ಹೇಳಿದ್ರೆ ಮೇಯ್ನ್ ನಮ್ಗೆ ಕ್ಲಾರಿಟಿ ಇರಲಿಲ್ಲ. ನಮಗೆ ಏನಿದು, ಎಲ್ಲಿಗೆ ಹೋಗ್ಬೇಕು, ಏನು ಕತೆ, ಏನು ತಗೊಂಡ್ರೆ ಒಳ್ಳೇದು, ಏನು ತಗೊಂಡಿಲ್ಲ ಅಂದರೆ ಕೆಟ್ಟದು, ಯಾವ ಪ್ರೊಫೆಷ್ನಲ್ಗೆ ಹೋದ್ರೆ ಒಳ್ಳೇದು, ಯಾವ ಪ್ರೊಫೆಷ್ನಲ್ಗೆ ಹೋಗಿಲ್ಲ ಅಂದರೆ ಕೆಟ್ಟದು ಅನ್ನೋದನ್ನ ನಮ್ಗೆ ಯಾರು ಏನಂತಾರೆ ವಿವರಿಸ್ತಿರ್ಲಿಲ್ಲ. ಅದನ್ನ ಒಂದು ಡೈರೆಕ್ಷನ್ ತೋರಿಸ್ತಿರ್ಲಿಲ್ಲ. ಅಟ್ಲೀಸ್ಟ್ ನಮಗೂ ಏಜ್ ಆಗ್ತಾ ತಿಳ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಗುರು ಇಲ್ಲಿ 1000 ಡೈರೆಕ್ಷನ್ ತಗೊಂಡ್ರೆ ನಾವು ಇಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ಯಾವ್ದಾದ್ರು ಒಂದು ಕೆಲಸನ ಇಟ್ಕೊಂಡು ನಾವು ಅದ್ರಲ್ಲಿ ಪರ್ಫೆಕ್ಟ್ ಆಗಬೇಕು ಅಂತ. ಆಯ್ತಾ, ದಯವಿಟ್ಟು ನೀವು ಇಂಥ ತಪ್ಪುಗಳನ್ನು ಮಾಡಬೇಡಿ. ಇಂಥ ತಪ್ಪುಗಳನ್ನು ಮಾಡ್ಕೊಂಡಿದ್ರೆ ನೀವು ಸುಮಾರು ಜನ ಮಾಡ್ತಿರೋ ತಪ್ಪುಗಳನ್ನ ಮಾಡ್ತಿರ್ತೀರ. ಆ ತಪ್ಪುಗಳನ್ನ ಇವತ್ತೇ ಇಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜಾಬ್ ಆಗಿರ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು ತುಂಬಾ ದೊಡ್ಡ ಮಟ್ಟಕ್ಕೆ ಪೆಟ್ಟು ಬೀಳುತ್ತೆ. ಜಾಸ್ತಿ ಗ್ಯಾಪ್ಗಳನ್ನ ಕೊಡಬೇಡಿ, ಜಾಸ್ತಿ ಜಾಬ್ಗಳನ್ನ ಸರ್ಚ್ ಮಾಡ್ಕೊಂಡು ಕೂತ್ಕೋಬೇಡಿ. ನೀವು ಒಂದೇ ಜಾಬಿಗೆ ಸ್ಟಿಕ್ ಆಗಿದ್ರೆ ಜಾಬಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ, 3-4 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿ, ಎಕ್ಸ್ಪೀರಿಯನ್ಸ್ ಲೆಟರ್ ಇಟ್ಕೊಂಡು ಆಮೇಲೆ ಮುಂದಕ್ಕೆ ಹೋಗಿ. ಇಲ್ಲ ಅಂತ ಹೇಳಿದ್ರೆ ಮೂಟೆ ಎತ್ಕೊಂಡು ತಿರುಗ್ತಾ ಇರ್ಬೇಕು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ, ಯಾರ್ಯಾರೋ ಮಾತು ಕೇಳ್ಕೊಂಡು. ಈ ತಪ್ಪುಗಳನ್ನ ಮಾಡಬೇಡಿ. ಎಲ್ಲಾನು ಚೇಸ್ ಮಾಡ್ಕೊಂಡು ಕೂತ್ಕೋಬೇಡಿ. ಎಲ್ಲಾನು ಚೇಸ್ ಮಾಡಿದಷ್ಟು ಏನಂತಾರೆ, ಇಲ್ಲ ಗುರು ನಾನು ಅಷ್ಟು ಅಕ್ಕಿಗಳು ಓಡ್ತಾ ಇದೆ, ಆ ಅಕ್ಕಿಗಳನ್ನೆಲ್ಲಲ್ಲಿ ಯಾವ್ದಾದ್ರು ಒಂದು ಅಕ್ಕಿ ಸಿಗುತ್ತೆ ಅಂದ್ಬಿಟ್ಟು ಹೋಗಿ ಹಿಂಗೆ ದಬಾಕೊಂಡ್ರೆ ಎಲ್ಲ ಅಕ್ಕಿನೂ ಆರ್ಬಿಟ್ಟು ನಿಮ್ಮ ಮೂಗು ಹೊಡ್ಕೊಂಡು ವಾಪಸ್ ಬರ್ತಿರೋ ಹೊರತು ಕೈಗೆ ಏನೂ ಸಿಗಲ್ಲ. ಆಯ್ತಾ, ದಯವಿಟ್ಟು ಯಾವುದಾದ್ರೂ ಒಂದು ಪ್ರೊಫೆಷನ್ನ ಚೂಸ್ ಮಾಡಿಕೊಂಡು ಅದ್ರ ಮೇಲೆ ಎಕ್ಸಲೆಂಟ್ ಆಗಿ ನಿಮ್ಮ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡಿಕೊಂಡು ಅದ್ರ ಮೇಲೆ ಕೆಲಸ ಮಾಡಿ. ನಿಮ್ಮ ಕರಿಯರು ಡೆವಲಪ್ ಆಗುತ್ತೆ. ನಿಮ್ಮ ಪ್ಯಾಷನ್ನು ಏನಂತಾರೆ, ನಿಮ್ಮ ಪ್ಯಾಷನ್ನ ನೀವು ತಿಳ್ಕೊಂಡು ನನ್ನ ಡಿಸಿಷನ್ ಏನು, ನನಗೇನು ಇಷ್ಟ, ನಾನು ಏನು ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ, ಅಟ್ ದ ಸೇಮ್ ಟೈಮ್ ನನಗಿದ್ರೆ ಅದರಿಂದ ದುಡ್ಡು ಬರುತ್ತೆ ಅಂದ್ಕೊಂಡು ಯೋಚನೆ ಮಾಡಿ ಕೆಲಸ ಮಾಡಿ. ಸುಮ್ಮನೆ ಯಾರ್ಯಾರೋ ಯೂಟ್ಯೂಬ್ಗಳಲ್ಲಿ ವೀಡಿಯೋಸ್ಗಳು ತೋರಿಸ್ತಾರೆ, ಅದು ಮಾಡು ಇದು ಮಾಡು, ಅಷ್ಟು ದುಡಿಬೋದು ಇಷ್ಟು ದುಡಿಬೋದು, ಆ ಥರ ಎಲ್ಲ ದುಡಿಯೋ ಥರ ಇದ್ದಿದ್ರೆ ಯೂಟ್ಯೂಬಲ್ಲಿ ಯಾರು ಹೇಳ್ತಾ ಇದ್ದಾನೆ ಅವನೇ ಬಿಸ್ನೆಸ್ ತೊಗೊಂಡು ಇವತ್ತು ಕೋಟ್ಯಾಧಿಪತಿ ಆಗ್ಬಿಡ್ಬೋದಾಗಿತ್ತು. ನೀವು 15 ದಿವಸಕ್ಕೆ 1 ಲಕ್ಷ ಸಂಪಾದನೆ ಮಾಡ್ಬೋದು. ಒಂದು ಏನಂತಾರೆ ತಿಂಗಳಿಗೆ ನೀವು 1 ಕೋಟಿ ಸಂಪಾದನೆ ಮಾಡಬಹುದು. ಆ ಮಾಡಬಹುದುಗಳನ್ನ ಅವನೇ ಮಾಡಿಕೊಂಡು ಅದನ್ನು ವೃದ್ಧಿ ಮಾಡ್ಕೋಬೋದಾಗಿತ್ತು. ಆಯ್ತಾ, ಅವ್ರು ನಮ್ಗೆ ಜಸ್ಟು ಸಜೆಷನ್ಸ್ ಕೊಡ್ತಾರೆ ಅಷ್ಟೇ. ಯಾರು ಅದನ್ನು ಟ್ರೈ ಮಾಡಲ್ಲ. ಕೆಲವರು ಅದನ್ನು ಟ್ರೈ ಮಾಡೋಕೆ ಹೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊತಾರೆ. ಅದರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋರು, ಆ ಫೀಲ್ಡಲ್ಲಿ ನೀಟಾಗಿ ಎಕ್ಸ್ಪೀರಿಯನ್ಸ್ ಇರೋರು, ಒಂದು 3-4 ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅದು ಹೆಂಗೆ, ಏನು ಕತೆ, ಹೆಂಗೆ ಪ್ರಾಫಿಟ್ ಆಗುತ್ತೆ, ಹೆಂಗೆ ಲಾಸ್ ಆಗುತ್ತೆ ಅಂತ ಕರೆಕ್ಟಾಗಿ ತಿಳ್ಕೊಂಡಿರೋನು ಮಾತ್ರ ಅಂತ ಬಿಸ್ನೆಸ್ಗಳಿಗೆ
ಅವ್ರು ಹೇಳೋ ಸಜೆಷನ್ಗಳಿಗೆ ತಿಳ್ಕೊಂಡು ಮಾಡ್ಬೋದು ಹೊರತು ಫ್ರೆಶರ್ ಆಗಿ ಹೋಗ್ಬಿಟ್ಟು ನಾನು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಏನೋ ಗೊತ್ತಿಲ್ದಿರ ನನಗೆ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ಬಿಸ್ನೆಸ್ ಸ್ಕಿಲ್ಸು ಇಲ್ಲ, ಮಾರ್ಕೆಟಿಂಗ್ ಸ್ಕಿಲ್ಸು ಇಲ್ಲ, ನನಗೊಂದು ಪೆನ್ನು ಸೇಲ್ ಮಾಡಕ್ಕೆ ಬರ್ದಿರೋನು ಹೋಗ್ಬಿಟ್ಟು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಬಿಸ್ನೆಸ್ಸಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರೆ ಎಲ್ಲಿಂದ ಮಾಡೋಕ್ಕಾಗತ್ತೆ? ಚಾನ್ಸೇ ಇಲ್ಲ. ಮೇಯ್ನ್ ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಬೇಕು ನಮಗೆ. ಆ ಎಕ್ಸ್ಪೀರಿಯನ್ಸೇ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಅಂಥ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ಸಿಂಪಲ್ ಸೊಲ್ಯೂಷನ್ಸ್ ಕೊಡ್ತೀನಿ ನಾನು. ಸಿಂಪಲ್ ಸೊಲ್ಯೂಷನ್ ಆಯಿತಾ? ನೀವೊಂದು ಕರಿಯರು ಚೂಸ್ ಮಾಡ್ಕೋಬೇಕು, ಇಲ್ಲ ನಿಮ್ಗೊಂದು ಲೈಫಲ್ಲಿ ಕ್ಲಾರಿಟಿ ಬೇಕು, ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಮೇಯ್ನು ಅದು ಇದು ಮತ್ತೊಂದು ಮಗದೊಂದನ್ನು ಚೇಸ್ ಮಾಡೋದನ್ನು ಇವತ್ತಿಗೆ ನಿಲ್ಲಿಸ್ಬಿಡಿ. ಅದನ್ನು ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತೀನಿ, ನಾನು ಯೂಟ್ಯೂಬ್ ಮಾಡ್ತೀನಿ, ನಾನು ಜಾಬ್ ಮಾಡ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂದ್ಕೊಂಡು ಸುತ್ತ ಒಂದಷ್ಟು ಕಟ್ಕೊಂಡು ಯಾವ ಕಡೆನೂ ಹೋಗೋಕ್ಕಾಗ್ದಿರ ಮಧ್ಯದಲ್ಲಿ ನಾನು ಏನು ಮಾಡಲಪ್ಪ ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಯಾವುದಾದ್ರು ಒಂದು ಫೀಲ್ಡ್ನ ಚೂಸ್ ಮಾಡ್ಕೊಳ್ಳಿ. ಆ ಫೀಲ್ಡ್ ಚೂಸ್ ಮಾಡ್ಕೊಂಡಾದ್ಮೇಲೆ ಒಂದು 90 ದಿವಸ ಅಟ್ಲೀಸ್ಟ್ 3 ತಿಂಗಳು ಅದ್ರ ಬಗ್ಗೆ ಕಂಪ್ಲೀಟಾಗಿ ಕೆಲಸ ಮಾಡಿ, ಯಾವುದ್ರ ಬಗ್ಗೆನೂ ಡಿಸ್ಟ್ರಾಕ್ಷನ್ಸ್ ಬೇಡ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಎಸ್ಪೆಷಲಿ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಅಂತೂ ನಿಮ್ಗೆ ಇದು ಬ್ಯೂಟಿಫುಲ್ ಆಪರ್ಚುನಿಟಿ. ಸ್ವಲ್ಪ ವಯಸ್ಸಾಗಿರೋರ್ಗಾದ್ರೂ, ಸ್ವಲ್ಪ ವಯಸ್ಸಿಂದ ಸೆನ್ಸ್ ಒಂದು 22-23 ಆಗಿರೋರಿಗೆಲ್ಲ ಜವಾಬ್ದಾರಿ ಇರುತ್ತೆ. ಎಸ್ಪೆಷಲಿ ಸ್ಟೂಡೆಂಟ್ಸ್ ಆಗಿರೋರಿಗಂತೂ ಇದು ಬ್ಯೂಟಿಫುಲ್ ಆಪರ್ಚುನಿಟಿ. ನೀವು ಒಂದು ಫೀಲ್ಡ್ ಚೂಸ್ ಮಾಡ್ಕೊಂಡು 90 ಡೇಸ್ ಇಲ್ಲಾಗೂ ನಾನು ಯೂಟ್ಯೂಬ್ ಮಾಡ್ತೀನಿ, ಆ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ನಾನು ಇನ್ವಾಲ್ವ್ ಆಗಿ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ಕೊಂಡು ಕರೆಕ್ಟಾಗಿ ಅದಕ್ಕೆ ಕೆಲಸ ಮಾಡಿ ಕೊಟ್ಬಿಟ್ರೆ ನೀವು ಆ 90 ಡೇಸಲ್ಲಿ ನೀವು ಅಂದ್ಕೊಂಡಿರೋಕ್ಕಿಂತ ರಿಸಲ್ಟ್ಗಿಂತ ಜಾಸ್ತಿ ನೋಡ್ತೀರ. ಯೂಟ್ಯೂಬ್ ಆಗಿರ್ಬೋದು, ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು, ಅಥವಾ ಜಾಬ್ ಹುಡುಕ್ತಿರೋರು ಅಷ್ಟೇ. ಇಲ್ಲ ನನಗೆ ಈ ಜಾಬಲ್ಲಿ ಇದೇ ಡೆಸಿಗ್ನೇಷನ್ ಬೇಕು, ನನಗೆ ಇದೇ ಪ್ಯಾಕೇಜ್ ಬೇಕು ಅನ್ನೋರು ಅದೇ ಡೆಸಿಗ್ನೇಷನ್ ಇಟ್ಕೊಂಡು 3 ತಿಂಗಳು ಕಷ್ಟಪಟ್ಬಿಟ್ಟು ನೀವು ಸ್ಕಿಲ್ಸ್ ಅಕ್ವೈರ್ ಮಾಡಿಕೊಂಡು ಹೋಗಿ ನೀವು ಜಾಬ್ಗೆ ಅಪ್ಲೈ ಮಾಡಿದ್ರೆ ಡೆಫಿನೆಟಾಗಿ ನೀವು ಕ್ರ್ಯಾಕ್ ಮಾಡ್ತೀರಾ. ಅಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂವಲ್ಲಿ ನನಗೆ ಆ್ಯಪ್ಟಿಟ್ಯೂಡ್ ಬರಲ್ಲ, ಪ್ರಾಬ್ಲಮ್ ಸಾಲ್ವಿಂಗ್ ಬರಲ್ಲ ಅಂದ್ಕೊಂಡು ತಲೆ ಚೆಚ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಕಮ್ಯುನಿಕೇಷನ್ ಸರಿ ಇಲ್ವಾ, ಅದ್ರ ಬಗ್ಗೆ ವರ್ಕ್ ಮಾಡಿ 90 ದಿವಸ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಈ ಕಾಲದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲ ಅಂತ ಹೇಳಿದ್ರೆ ಏನೂ ನಡೆಯಲ್ಲ ಇಲ್ಲಿ, ಆಯಿತಾ? ಅಲ್ಲಿ ಹೋದ್ರೆ ಅಲ್ಲಿ ಬರೀ ಕೆಲಸಗಳಿರುತ್ತೆ, ಬಟ್ ನೀವು ಅದು ಒಂದು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋವರೆಗೂ ನಿಮ್ಮ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟು. ನೀವು ಅವ್ರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅನ್ನೋದ್ರ ಮೇಲೆ ನಿಮ್ಗೆ ಜಾಬ್ ಕೊಡ್ತಾರೆ ಹೊರತು ನೀನು ಹೆಂಗಿದ್ಯಾ, ನೀನು ಏನು ಮಾಡ್ತಿದ್ಯಾ, ನಿನ್ನ ಸ್ಕಿಲ್ಸ್ ಏನದು ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಫಸ್ಟು ಒಬ್ರ ಹತ್ರ ನಾವು ಮಾತಾಡೋದು ಕಲ್ತ್ಕೋಬೇಕು, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮಗೆ ಮೇಯ್ನು ನಿಮ್ಮ ಲೈಫಲ್ಲಿ ಗೋಲ್ ಏನು, ನೀವು ಯಾವ ಪ್ರೊಫೆಷನ್ಗೆ ಹೋಗ್ಬೇಕಂತಿದ್ದೀರಾ, ನೀವು ಯಾವ ಕರಿಯರ್ ತೊಗೋಬೇಕು ಅಂದ್ಕೊಂಡಿರೋರು ದಯವಿಟ್ಟು 90 ದಿವಸ ಅದ್ರ ಬಗ್ಗೆ ಫೋಕಸ್ ಮಾಡಿ. ಒಂದ್ರ ಬಗ್ಗೆ ಫೋಕಸ್ ಮಾಡಿ, 10 ಬಗ್ಗೆ ಅಲ್ಲ. 10 ಬಗ್ಗೆ ಫೋಕಸ್ ಮಾಡೋಕೆ ಹೋದ್ರೆ ಏನೂ ಮಾಡೋಕ್ಕೋಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಒಂದ್ರ ಬಗ್ಗೆ 90 ಡೇಸ್ ಕಂಪ್ಲೀಟಾಗಿ ಫೋಕಸ್ ಮಾಡಿ ಡೆಫಿನೆಟ್ಟಾಗಿ ನೀವು ಅಂದ್ಕೊಂಡಿರೋದನ್ನು ಸಾಧಿಸ್ತೀರ. ಮೇಯ್ನ್ ಕರಿಯರಲ್ಲಿ ಬೇಕಾಗಿರೋದೇ ಇದು. ಆ ಕರಿಯರನ್ನು ನೀವು ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಲಾಸ್ಟ್ನೇದು ಕೊನೆಯದೇನು ಅಂತ ಹೇಳಿದ್ರೆ, ಆ ಕರಿಯರಲ್ಲಿ ಯಾರು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ, ಇವಾಗ ಒಂದು ಏನೇ ಅಂದ್ಕೊಂಡ್ರು, ಇವಾಗ ನಾನು ಯೂಟ್ಯೂಬ್ ಎಕ್ಸಾಂಪಲ್ ತೊಗೊತೀನಿ. ಇವಾಗ ಯೂಟ್ಯೂಬಲ್ಲಿ ಯಾರು ಅದನ್ನು ಏನಂತಾರೆ ಹೈ ಲೆವೆಲಲ್ಲಿ ಅಚೀವ್ ಮಾಡಿದ್ದಾರೆ ಅನ್ನೋದನ್ನ ನೋಡಿಕೊಂಡು ನೀವು ಒಬ್ರನ್ನ ಮಾತ್ರ ಸ್ಫೂರ್ತಿ ತೊಗೋಬೇಕು, ಒಬ್ರನ್ನ ಮಾತ್ರ ಮೆಂಟರ್ ತೊಗೋಬೇಕು. ಅವ್ರನ್ನ ಡೈರೆಕ್ಟಾಗಿ ಮೀಟ್ ಆಗೋದಾಗಲಿ, ಅಥವಾ ಇಲ್ಲಾಂದ್ರೆ ಅವ್ರ ಯೂಟ್ಯೂಬ್ ಚಾನಲ್ ನೋಡೋದಾಗಲಿ, ಕಂಪ್ಲೀಟಾಗಿ ಅವ್ರು ಯಾವ್ಯಾವ ಫಸ್ಟ್ ವೀಡಿಯೋ ಮಾಡಿರೋದನ್ನು ಅದನ್ನ ನೋಡ್ಕೊಂಡು ಬನ್ನಿ ನೀವು. ಇಲ್ಲ ಯೂಟ್ಯೂಬ್ ಬೇಡ, ಇಲ್ಲ ಜಾಬ್ಗೆ ಅಂತ ನೋಡೋಣ. ಇವಾಗ ನಿಮ್ಮ ಸ್ಥಾನದಲ್ಲೇ ಇದ್ದವ್ರು ಇವಾಗ ಏಕಾಏಕಿ ಸೀನಿಯರ್ ಮ್ಯಾನೇಜರ್ ಪೊಸಿಷನ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ನು ಏನೇನು ಮಾಡ್ದ, ಅವನ್ನ ಡೈರೆಕ್ಟಾಗಿ ಮೀಟ್ ಆಗೋಕ್ಕಾಗತ್ತಾ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮೀಟ್ ಆಗೋಕ್ಕಾಗತ್ತಾ? ಎಲ್ಲಾದರೂ ಒಂದು ಕಡೆ ಮೀಟ್ ಮಾಡಿ ಅವ್ರನ್ನ ತಿಳ್ಕೊಳ್ಳಿ. ಯಾರನ್ನಾದ್ರೂ ಒಬ್ಬರು ಮೆಂಟರ್ನ ಇಟ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರ ಗೈಡೆನ್ಸ್ ತೊಗೊಂಡು ನೀವು ಲೈಫಲ್ಲಿ ಸೀರಿಯಸ್ ಆಗಿದ್ರೆ ಯಾವ್ದಾದ್ರು ಒಂದು ಕರಿಯರ್ ತೊಗೊಂಡು ಹೋಗಿ, ಆಯಿತಾ? ಒಬ್ಬರು ಗುರು ಬೇಕೇ ಬೇಕು. ಆ ಗುರು ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅನ್ಬೋದು ಇಲ್ಲ ಗುರು ನಾವೆಲ್ಲ ಸೆಲ್ಫ್ ಮಾಡೋ ಅಂತ. ಸ್ವಲ್ಪ ಹಿಂದೆ ತಿರುಗಿ ನೋಡಿ ಅದರಿಂದ ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅನ್ನೋದನ್ನು, ಆಯಿತಾ? ದಯವಿಟ್ಟು ನೀವು ಕರಿಯರಲ್ಲಿ ಅಂತ ತಪ್ಪುಗಳನ್ನ ಮಾಡಬೇಡಿ. ಸಾವಿರಾರು ಹುಡ್ಕೋ ಬದಲು ಯಾವ್ದಾದ್ರು ಒಂದನ್ನು ಹುಡ್ಕೊಂಡು ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸಲೆಂಟಾಗಿ ಅದರಲ್ಲಿ ವರ್ಕ್ ಮಾಡಿ, ಅದರಲ್ಲಿ ಇನ್ನೂ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡಿಕೊಂಡು ಆ ರೀತಿ ಮಾಡ್ಕೊಂಡು ಹೋದರೆ ಡೆಫಿನೆಟಾಗಿ ನಿಮ್ಮ ಲೈಫಲ್ಲಿ ನಿಮ್ಮ ಗೋಲ್ ಏನು, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೀವು ಏನು ಮಾಡಬೇಕು, ನೀವು ಅದರಲ್ಲಿ ಎಷ್ಟು ಸಂಪಾದನೆ ಮಾಡಬೇಕು, ನನಗೆ ಅದರಲ್ಲಿ ನನ್ನ ಕೇಪಬಿಲಿಟೀಸ್ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.